ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಈ ಥರ ರಿಂಗ್ ಬೀಡ್ಗೆ ಇವಾಗ ಫ್ಲವರ್ಸ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಆ್ಯಸ್ ಯೂಶ್ವಲ್ ಆಗಿ ನಾನು 6 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ರಿಂಗ್ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ನ ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿದಾದಮೇಲೆ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎರಡನೇ ತ್ರಿಬಲ್ ಕ್ರೋಶಾಗೆ ಫಸ್ಟು ಬೀಡನ್ನ ಹಾಕ್ಕೊಂಬಿಟ್ಟು ಆಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡೋಗಿ ಮತ್ತು ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ರಿಂಗ್ಗೆ ಲಾಕ್ ಮಾಡಿದ್ದೀನಿ. ಒಂದು ಪೆಟಲ್ಲು ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಪೆಟಲ್ಗೆ ಸೇಮ್ ಅದೇ ಥರ 3 ಚೈನ್ ಹಾಕ್ಕೋಬೇಕು, ತ್ರಿಬಲ್ ಕ್ರೋಶ ಹಾಕಬೇಕು, ಮತ್ತು ಬೀಡ್ ಹಾಕಿಬಿಟ್ಟು ತ್ರಿಬಲ್ ಕ್ರೋಶ ಹಾಕಬೇಕು. ಅದಾದಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕಬೇಕು. ಅದಾದಮೇಲೆ 3 ಚೈನ್ ಹಾಕಿಬಿಟ್ಟು ರಿಂಗ್ಗೆ ಲಾಕ್ ಮಾಡ್ಕೋಬೇಕು. ಆವಾಗ ಎರಡನೇ ಪೆಟಲ್ಲು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ನೀವು ಆ ಥರ ಮಾಡಿ. ನಾನು ಹೇಳಿದ ಥರ ಮಾಡಿದ್ರೆ ಸಾಕು, ಕರೆಕ್ಟಾಗಿ ಪೆಟಲ್ಸು ಬರುತ್ತೆ. ಇದೇ ಥರ 5 ಪೆಟಲ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ತೋರಿಸ್ತಾ ಇದ್ದೀನಲ್ವ, ಇದೇ ಥರ 5 ಪೆಟಲ್ನ ನಾವು ಒಂದು ರಿಂಗಲ್ಲಿ ಹಾಕ್ಕೋಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ನಲ್ಲಿ ಎಲ್ಲ ಪೆಟಲ್ನು ನಾವು ಹಾಕ್ಕೋಬೇಕಾಗುತ್ತೆ. ಒಂದು ರಿಂಗಲ್ಲಿ ಕರೆಕ್ಟಾಗಿ 5 ಪೆಟಲ್ಸ್ನ ಹಾಕ್ಕೊಂಡು ಫ್ಲವರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫ್ಲವರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಸೀರೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಫ್ಲವರ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, 3 ಪೆಟಲ್ಲು ಆಯಿತು, 4 ಆಯಿತು. ಇದು 5ನೇ ಪೆಟಲ್ ಹಾಕ್ತಾ ಇರೋದು. ಸೇಮ್ ಅದೇ ಥರನೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಈ ಥರ ಕ್ರೋಶ ತೆಗಿಬಾರ್ದು. ಬೀಡ್ ಹಾಕುವಾಗ ಕ್ರೋಶ ಅಲ್ಲೇ ಇರಬೇಕು. ನಾವೇ ಬೀಡ್ ತೊಗೊಂಬಂದು ಹಾಕಿ ತ್ರಿಬಲ್ ಕ್ರೋಶನ ಹಾಕೋಬೇಕು. ಆ ಥರ ಹಾಕೋದ್ರಿಂದ ಬೀಡು ಮಧ್ಯದಲ್ಲೇ ಇರುತ್ತೆ, ಪೆಟಲ್ ಮಧ್ಯದಲ್ಲಿ, ಮೇಲೆ ಇರಲ್ಲ. 2 ಡಬಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕಿಬಿಟ್ಟು 3ನೇ ಡಬಲ್ ಕ್ರೋಶ ಹಾಕ್ಕೋಬೇಕು. ಅಲ್ಲಿ ಮಾತ್ರ ಬೀಡ್ ಹಾಕುವಾಗ. ಮತ್ತು 3 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿಬಿಟ್ಟು ರಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಟೋಟಲಾಗಿ 5 ಪೆಟಲ್ನ ಹಾಕ್ಕೋಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಫ್ಲವರ್ಸ್ ಎಲ್ಲನೂ. ಒಂದು 3 ಮಿನಿಟ್ಸ್ಗೆಲ್ಲ ಒಂದು ಫ್ಲವರ್ನ ನಾವು ರೆಡಿ ಮಾಡ್ಕೋಬೋದು. ಒಂದು ಸೀರೆಗೆ ಏನಿಲ್ಲ ಅಂದರೂ ನಾನು ಹಾಕಿರೋ ಸೀರೆಗೆ 20 ಫ್ಲವರ್ಸು ಇಡಿಸಿದೆ. ಸೊ ಅದೇ ಥರ ನೀವು ಅದೇ ಥರ ಹಾಕಬೇಕು ಅಂದರೆ 20 ಫ್ಲವರ್ಸ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇನ್ನೂ ಹತ್ರ ಬೇಕು ಅಂದರೆ 20ಕ್ಕಿಂತ ಜಾಸ್ತಿ ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ಲವರು. ಇವಾಗ ಲಾಸ್ಟಲ್ಲಿ ಕಟ್ ಮಾಡಿಬಿಟ್ಟು ಅದೇನಿದೆ ದಾರಾನ ಪೇಸ್ಟ್ ಮಾಡ್ಕೋಬೇಕು. ಬರದೇ ಇರೋ ಥರ ಪ್ರತಿಯೊಂದು ಫ್ಲವರಲ್ಲೂ ಅಷ್ಟೇ ಈ ಥರ ಗ್ಲೂ ಹಾಕಿಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬಿಚ್ಕೊಂಬಂದುಬಿಡುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಗ್ಲೂ ಹಾಕಿ ಹಿಂದಕ್ಕೆ, ಫ್ಲವರ್ ಮುಂದಕ್ಕೆ ಮಾಡಬಾರ್ದು, ಫ್ಲವರ್ ಹಿಂದಕ್ಕೆ ಬ್ಯಾಕ್ ಸೈಡಲ್ಲಿ ಈ ಥರ ಪೇಸ್ಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನೋಡಿ ನಾನು ಎಲ್ಲ ಫ್ಲವರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಸೀರೆಗೆ ಅಟ್ಯಾಚ್ ಮಾಡ್ತೀನಿ.
ಸೀರೆಗೆ ಅಟ್ಯಾಚ್ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲ್ ಆಗಿ ಮತ್ತೆ 6 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಲಾಕ್ ಮಾಡಿಕೊಂಡು ಸೀರೆಗೆ 2 ಚೈನ್ ಹಾಕಿ ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಡಬಲ್ ಕ್ರೋಶ. ಅದಾದಮೇಲೆ ಇವಾಗ ಒಂದು ಬೀಡನ್ನ ಹಾಕ್ಕೊತೀನಿ. ಒಂದು ಬೀಡನ್ನ ಹಾಕ್ಕೊಂಡು ಅದಕ್ಕೆ ಡಬಲ್ ಕ್ರೋಶ ಹಾಕ್ಕೊತೀನಿ. ಕರೆಕ್ಟಾಗಿ ಒಂದು ಡಬಲ್ ಕ್ರೋಶ, ಒಂದು ಬೀಡ್ ಇರೋ ಡಬಲ್ ಕ್ರೋಶ, ಮತ್ತು ಬೀಡ್ ಇಲ್ಲದಿರೋ ಒಂದು ಡಬಲ್ ಕ್ರೋಶ, ಟೋಟಲಾಗಿ 3 ಡಬಲ್ ಕ್ರೋಶ ಹಾಕ್ಕೊತೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಬಂದಿರೋದ್ರಿಂದ ಇಲ್ಲಿ 4 ಅಂತ ಅನಿಸುತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರೋದು, ಅದು ಕೌಂಟ್ ಮಾಡ್ಕೊಂಡಿಲ್ಲ ನಾನು. ಒಂದು ಡಬಲ್ ಕ್ರೋಶ, ಮತ್ತು ಬೀಡಿರೋ ಡಬಲ್ ಕ್ರೋಶ, ಮತ್ತು ಬೀಡ್ ಇಲ್ಲದಿರೋ ಡಬಲ್ ಕ್ರೋಶ ಪಕ್ಕದಲ್ಲೇ ಹಾಕ್ಕೊಳ್ಳಿ. ಡಬಲ್ ಕ್ರೋಶನ ಆದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಸೇಮ್ ನಾನು ಕ್ರೋಶ ಮೇಲೆ ಬೀಡನ್ನ ಹಾಕಿಬಿಟ್ಟು ಡಬಲ್ ಕ್ರೋಶ ಮಾಡ್ತಾಯಿರೋದು. ಆ ಥರ ಮಾಡೋದ್ರಿಂದ ಬೀಡು ಮಧ್ಯಕ್ಕೆ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ 2 ಚೈನ್ ಹಾಕಿಬಿಟ್ಟು ಮತ್ತೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. 2 ಚೈನ್ ಆದಮೇಲೆ ಮತ್ತೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶ ಒಂದು. ಅದಾದಮೇಲೆ ಬೀಡ್ ಹಾಕಿಬಿಟ್ಟು ಡಬಲ್ ಕ್ರೋಶ. ತುಂಬ ಈಸಿ ಫ್ರೆಂಡ್ಸ್ ಇದಂತೂ. ಅದಾದಮೇಲೆ ಬೀಡ್ ಇಲ್ದಿರೋ ಒಂದು ಡಬಲ್ ಕ್ರೋಶ. ಟೋಟಲಾಗಿ 3 ಮಾಡ್ಕೊತೀನಿ. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್. ಸೇಮ್ ಪ್ರೊಸೆಸ್ಸಲ್ಲೇ ಮಾಡಬೇಕು. ಈ ಥರ ಟೋಟಲಾಗಿ 6 ಸತಿ ಈ ಥರ ಡಬಲ್ ಕ್ರೋಶ ಹಾಕ್ಕೋಬೇಕಾಗುತ್ತೆ ನಾವು. 6 ಬೀಡ್ಸ್ ಇರುತ್ತೆ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈ ಥರ ಪ್ರತಿಯೊಂದು ಸರಿನೂ ನಾವು ಬೀಡನ್ನ ನಾವೇ ತಂದು ಕ್ರೋಶ ಮೇಲೆ ಹಾಕ್ಕೋಬೇಕಾಗುತ್ತೆ. ಈ ಥರ ಮಧ್ಯೆ ಬರಬೇಕು ಅಂದರೆ ಬೀಡು, ಮೇಲೆ ಬರಬೇಕು ಅಂದರೆ ಕ್ರೋಶನ ತೆಗೆದುಬಿಟ್ಟು ಬೀಡನ್ನ ತೊಗೊಂಬಂದು ಹಾಕ್ಕೋಬೋದು. ತುಂಬ ಈಸಿ ಫ್ರೆಂಡ್ಸ್ ಇದಂತೂ ಸ್ಯಾರಿಗೆ ಅಟ್ಯಾಚ್ ಮಾಡೋದು. ನೋಡಿ 4 ಆಯಿತು ತ್ರಿಬಲ್ ಕ್ರೋಶಗಳು. ಇವಾಗ 5ನೇದು ಹಾಕ್ತಾಯಿದ್ದೀನಿ. ಇದೇ ಥರ 6 ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. 6 ತ್ರಿಬಲ್ ಕ್ರೋಶ ಆದಮೇಲೆ ನಾವು ಈ ಫ್ಲವರ್ನ ಏನು ರೆಡಿ ಮಾಡ್ಕೊಂಡಿರ್ತೀವಿ ರಿಂಗ್ಗೆ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸೀರೆಗೆ. ನೋಡಿ 5 ಆಯಿತು. ಯಾಕಂದರೆ ಇಷ್ಟು ಉದ್ದ ಬಿಡ್ತಾಯಿದ್ದೀನಿ, ಕುಚ್ಚು ಕಟ್ಟಬೇಕು ಫ್ರೆಂಡ್ಸ್ ಇಲ್ಲಿ. ಅದಕ್ಕೋಸ್ಕರ ಕರೆಕ್ಟಾಗಿ 6 ತ್ರಿಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. 3 ಬೀಡ್ ಆದಮೇಲೆ ಕುಚ್ಚು ಕಟ್ಟಿಬಿಟ್ಟು ಮತ್ತೆ 3 ಬೀಡು ಇರುತ್ತೆ. ಆ ಥರ ಕರೆಕ್ಟಾಗಿ 6 ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಇವಾಗ ಇಲ್ಲಿ ನಾವು ಬೀಡನ್ನ ಅಟ್ಯಾಚ್ ಮಾಡ್ಕೋಬೇಕು. 6 ಆದಮೇಲೆ ಈ ಥರ ಬೀಡ್ ಹಾಕಬೇಕು. ನಾನು ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ದು. ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೀಡ್ ಬೇಕೋ ಅದನ್ನು ತೊಗೋಬೋದು. ಮೆಟಲ್ದಾಗಲಿ, ಬೇರೆ ಕ್ರಿಸ್ಟಲ್ದು, ಇಲ್ಲ ಪರ್ಲ್ದು, ಯಾವ ಬೀಡಾದರೂ ತೊಗೋಬೋದು. ನಾನು ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಫ್ಲವರ್ನ ಮುಂದೆಯಿಂದ ಹಿಂದಕ್ಕೆ ಇಟ್ಕೊಂಡು ಕ್ರೋಶದಲ್ಲಿ ದಾರಾನ ಎಳ್ಕೊಂಡು ಫ್ಲವರಲ್ಲಿ, ಅದಾದಮೇಲೆ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಕ್ರೋಶನ ಕಳಿಸಿ ದಾರಾನ ಎಳ್ಕೊತೀನಿ. ಅದಾದಮೇಲೆ ಇವಾಗ ಮತ್ತೆ ಡಬಲ್ ಕ್ರೋಶನ ಹಾಕ್ತೀನಿ. ಬೀಡನ್ನ ಏನು ಲಾಕ್ ಮಾಡಲ್ಲ ನಾನು, ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಬೀಡ್ ಹಾಕಿಬಿಟ್ಟು ಡಬಲ್ ಕ್ರೋಶ, ಚಿಕ್ಕ ಬೀಡು. ಅದಾದಮೇಲೆ ಬೀಡ್ ಇಲ್ದಿರೋ ಒಂದು ಡಬಲ್ ಕ್ರೋಶ.
ಇನ್ನೂ ಒಂದು ಸತಿ ನೋಡ್ಕೊಳ್ಳಿ ಯಾವ ಥರ ಮಾಡಿದೆ ಅಂತ. ಫಸ್ಟು ಕ್ರಿಸ್ಟಲ್ ಬೀಡು, ಆಮೇಲೆ ಫ್ಲವರು, ಆಮೇಲೆ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊತೀನಿ, ಫ್ಲವರ್ಗೆ ಹಾಕಿರೋ ದಾರಾನ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಇದೇ ಥರ ಸೀರೆ ಪೂರ್ತಿ ನಾವು ಹಾಕ್ಕೋಬೇಕಾಗುತ್ತೆ. 6 ಡಬಲ್ ಕ್ರೋಶ ಆದಮೇಲೆ ಈ ಥರ 6 ಬೀಡ್ ಹಾಕಿರೋದು ಡಬಲ್ ಕ್ರೋಶ ಆದಮೇಲೆ ಈ ಥರ ಒಂದು ಫ್ಲವರ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಪ್ರತಿ ಸಾರಿನೂ. ಇಲ್ಲಿ 6 ಆದಮೇಲೆ ಒಂದು ಫ್ಲವರ್ ಅಟ್ಯಾಚ್ ಮಾಡಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 6 ಆದಮೇಲೆ ಒಂದು ಫ್ಲವರ್ನ ಅಟ್ಯಾಚ್ ಮಾಡ್ಕೋಬೇಕು. ಮಧ್ಯೆ ಏನಿದೆ ಗ್ಯಾಪು ಅದರಲ್ಲಿ ಕುಚ್ಚು ಬರುತ್ತೆ. ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಡಿಸ್ಟೆನ್ಸು 6 ಬೀಡನ್ನ ಗ್ಯಾಪು ಬಿಟ್ಟಿದ್ದೀನಿ. ಇದಕ್ಕೆ ಈ ಥರ ಕುಚ್ಚನ್ನ ಕಟ್ಟಿದ್ದೀನಿ, ರಿಂಗ್ ಹಾಕಿ ಕಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.